ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ದೀಪಾವಳಿಯಂತೆ ಸಂಭ್ರಮ. ರಾಜ್ಯದಾದ್ಯಂತ ಮನದಲ್ಲಿ ದೀಪೋತ್ಸವದ ಸಂಭ್ರಮ. 5,000ಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸಿ ರಾಮೋತ್ಸವ. ದೀಪದ ಪಣತೆಯಲ್ಲಿ ಮೂಡಿದಂತಹ ಸೀತಾರಾಮ. ಇದೆಲ್ಲವನ್ನ ನೋಡೋಣ ರಾಮ ದೀಪೋತ್ಸವ ನ್ಯೂಸ್ ಟಾಪ್ 9ನಲ್ಲಿ. ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಪ್ರಧಾನಿ ಮೋದಿಯವರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ್ರು. ಇದರಿಂದ ನಿನ್ನೆ ದೇಶದಾದ್ಯಂತ ದೀಪಾವಳಿ ಹಬ್ಬದಂತೆ ಸಂಭ್ರಮ ಮನೆ ಮಾಡಿತ್ತು. ಸಂಜೆ ಆಗ್ತಾ ಇದ್ದಂತೆ ಮನೆಯಲ್ಲಿ ದೀಪ ಬೆಳಗಿದ್ರು. ಸ್ವತಃ ಪ್ರಧಾನಿ ಮೋದಿಯು ದೆಹಲಿಯ ಅಧಿಕೃತ ನಿವಾಸದಲ್ಲಿ ರಾಮನ ಫೋಟೋ ಎದುರು ದೀಪ ಹಚ್ಚುವ ಮೂಲಕ ದೀಪೋತ್ಸವವನ್ನ ಆಚರಿಸಿದ್ರು. ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿ ಹಿಂದೂಪರ ಸಂಘಟನೆಗಳು ಸಂಭ್ರಮಾಚರಣೆ ಮಾಡಿದ್ವು. ಕಲರ್ ಪಟಾಕಿ ಸಿಡಿಸಿ ರಾಮನಾಮ ಜಪಿಸಿದ್ರು. ನಾರಿಯರು ದೀಪ ಹಚ್ಚಿ ನೃತ್ಯ ಮಾಡಿ ಸಂಭ್ರಮಿಸಿದ್ರು. ವಿಜಯಪುರ ಜಿಲ್ಲೆಯಲ್ಲಿ ದೀಪೋತ್ಸವ ಸಂಭ್ರಮ ಮನೆ ಮಾಡಿತ್ತು. 1200 ದೀಪಗಳಲ್ಲಿ ಅರಳಿದ ಶ್ರೀರಾಮನನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡ್ರು. ದೀಪಗಳ ಎದುರು ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಬಾನೆತ್ತರಕ್ಕೆ ಚಿಮ್ತಾ ಇದ್ದ ಪಟಾಕಿ ಚಿತ್ತಾರ ಕಂಡು ನೆರೆದ ಜನರು ಚಕಿತರಾದರು. ರಾಯಚೂರಿನ ಕೋದಂಡರಾಮ ದೇವಾಲಯದಲ್ಲಿ ದೀಪೋತ್ಸವ ನಡೆಯಿತು. 5,000ಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿದ ರಾಮೋತ್ಸವ ಆಚರಿಸಲಾಯಿತು. ಇನ್ನು ಭಕ್ತರಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಅತ್ತ ಮಂತ್ರಾಲಯದ ರಾಯರ ಮಠದ ಪ್ರಾಂಗಣದಲ್ಲಿ ನೂರಾರು ಭಕ್ತರು ದೀಪ ಬೆಳಗಿದ್ರು. ಹುಬ್ಬಳ್ಳಿಯಲ್ಲೂ ರಾಮೋತ್ಸವ ಅಂಗವಾಗಿ ದೀಪೋತ್ಸವ ಆಚರಿಸಲಾಯಿತು. ನಗರದ ತೋಳನಕೆರೆಯಲ್ಲಿ ದೀಪದ ಪಣತಿಯಲ್ಲಿ ಮೂಡಲಿರುವ ರಾಮ, ಸೀತಾ, ಅಯೋಧ್ಯೆಯ ಗೋಪುರ, ರಾಮಬಾಣ, ಬಿಲ್ಲು, ಓಂಕಾರದ ಚಿತ್ತಾರ ಮೂಡಿಸಲಾಯಿತು. ಕೋಲಾರದ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ದೀಪೋತ್ಸವ ಬಹಳ ಸಡಗರದಿಂದ ನಡೆಯಿತು. ನೂರಾರು ಮಹಿಳೆಯರು ದೇವಾಲಯದಲ್ಲಿ ದೀಪ ಹಚ್ಚಿ ರಾಮನಾಮ ಜಪಿಸಿದ್ರು. ಯಾದಗಿರಿ ನಗರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದೀಪೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಅಕ್ಕನ ಬಳಗದ ಮಹಿಳೆಯರು ಸಾವಿರಾರು ದೀಪ ಬೆಳಗಿದ್ರು. ಇದಾದ ಬಳಿಕ ರಾಮನ ಹೆಸರಲ್ಲಿ ಭಜನೆ ಮಾಡಿದ್ರು. ಗದಗ ನಗರದಲ್ಲಿ ಇರುವ ಐತಿಹಾಸಿಕ ದೇವಸ್ಥಾನದಲ್ಲಿ ದೀಪೋತ್ಸವ ಸಡಗರ ಮನೆ ಮಾಡಿತ್ತು. ರಾಮ ಭಕ್ತರು 1,001 ದೀಪಗಳನ್ನ ಬೆಳಗಿದ್ರು. ನಂತರ ಶ್ರೀರಾಮನ ಪಲ್ಲಕ್ಕಿ ಉತ್ಸವ ಮಾಡಿದ್ರು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಮೈಸೂರಿನ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೋಟಿ ದೀಪ ಬೆಳಗಿ ಪೂಜೆ ಸಲ್ಲಿಸಲಾಯಿತು. ಇಡೀ ಮೈಸೂರು ರಾಮಮಯವಾಗಿತ್ತು. ಇನ್ನು ವಿಗ್ರಹ ಶಿಲೆ ಸಿಕ್ಕಿದ ಪುಣ್ಯ ಸ್ಥಳದಲ್ಲೂ ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಿತು. ಬಾಲರಾಮನ ಮೂರ್ತಿ ಕೆತ್ತಿದ ಅರುಣ್ ಯೋಗಿರಾಜ್ ಮನೆಯ ಮುಂದೆ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಿತು. ಕುಂದಾನಗರಿ ಬೆಳಗಾವಿಯಲ್ಲಿ ರಾಮನಾಮ ಪಠಣೆ ಮಾಡುತ್ತಾ ರಾಮ ಸೀತೆ ಭಾವಚಿತ್ರದೊಂದಿಗೆ ಬೃಹತ್ ಮೆರವಣಿಗೆ ಮಾಡಲಾಯಿತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಕಪಿಲೇಶ್ವರ ಮಂದಿರದಲ್ಲಿ ವಿಶೇಷ ಪೂಜೆ ನಡೆಯಿತು. TV9 ಕನ್ನಡದಲ್ಲಿ ಶ್ರೀರಾಮನ ದರ್ಶನ ಆಗ್ತಾ ಇದ್ದಂತೆ ಸ್ಥಳೀಯರು ಚಾನೆಲ್ಗೆ ಆರತಿ ಬೆಳಗಿ ಭಕ್ತಿ ಪರವಶರಾದ್ರು.